ನಮಸ್ಕಾರ ಕರ್ನಾಟಕ, ಎಲ್ರಿಗೂ ಬೆಳಗಿನ ಶುಭೋದಯಗಳನ್ನು ಹೇಳುತ್ತಾ ನನ್ನ ಯೂಟ್ಯೂಬ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ವಿಡಿಯೋ ನೋಡ್ತಿದ್ದೀರೋ ಹಾಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡುತ್ತಾ ಪಕ್ಕದಲ್ಲಿ ಕಾಣೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಅಲ್ಲಿ ಆಲ್ ಅನ್ನೋದನ್ನು ಸೆಟ್ ಮಾಡ್ಕೊಳ್ಳಿ. ಆಗ ನಾನು ಹಾಕೋ ಎಲ್ಲ ವಿಡಿಯೋಗಳು ಪಟ ಅಂತ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಸೊ ಮತ್ತಿನ್ಯಾಕೆ ತಡ ಮಾಡ್ದಲ್ಲಿ ನನ್ನ ಮೊದಲ ನ್ಯೂಸ್ ನೋಡೋಣ. ನನ್ನ ನ್ಯೂಸ್ ಬಂದು ನಮ್ಮ ಮ್ಯಾಂಗೋ ನವೀನ್ ಅಣ್ಣ ಅವರು ಬ್ಯಾನ್ ಆಗಿದ್ದಾರಂತೆ. ಏನಪ್ಪ ಇದು ಈ ಥರ ಹೇಳ್ತಿದ್ದಾನೆ ಅಂದ್ಕೊಂಡ್ರಾ? ಇದು ನಿಜ. ಮ್ಯಾಂಗೋ ನವೀನ್ ಅಣ್ಣ ಅವರು 20 ತಿಂಗಳ ಕಾಲ ಇಂಟರ್ನ್ಯಾಷನಲ್ ಲೀಗ್ T20ಯಿಂದ ಬ್ಯಾನ್ ಆಗಿದ್ದಾರಂತೆ ಅಂತ ರಿಪೋರ್ಟ್ಸ್ಗಳು ಹೇಳ್ತಾ ಇದ್ದಾರೆ. ಏನಕ್ಕಪ್ಪ ನವೀನ್ ಅಣ್ಣ ಬ್ಯಾನ್ ಆಗಿದ್ದು ಅಂದರೆ ILT T20 ಲೀಗ್ ದುಬೈಯಲ್ಲಿ ನಡೀತಿದೆ. ಅದರಲ್ಲಿ ನಮ್ಮ ನವೀನ್ ಅಣ್ಣ ಶರ್ಜಾ ವಾರಿಯರ್ಸ್ ಪರವಾಗಿ ಆಡ್ತಿದ್ದಾರಂತೆ. ಅಲ್ಲಿ ಬ್ರೀಚಿಂಗ್ ಆಫ್ ಕಾಂಟ್ರಾಕ್ಟ್ ಮಾಡಿದ್ದಾರಂತೆ. ಅಂದರೆ ಆ ಟೀಮ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮತ್ತು ಆ T20 ಲೀಗ್ನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಬ್ರೇಕ್ ಮಾಡಿ ನಡ್ಕೊಂಡಿದ್ದಾರಂತೆ. ಅದನ್ನು ಬ್ರೀಚಿಂಗ್ ಆಫ್ ಕಾಂಟ್ರಾಕ್ಟ್ ಅಂತ ಕರೀತಾರೆ. ಸೊ ಇದರಿಂದ ಆ ILT T20 ಅವರು ನಮ್ಮ ನವೀನ್ ಅಣ್ಣನ 20 ತಿಂಗಳ ಕಾಲ ಆ ಟೂರ್ನಿಯಲ್ಲಿ ಆಡಬಾರದೆಂದು ತೀರ್ಮಾನ ಮಾಡಿ ಈ ತರಹದ ಒಂದು ಬಿಗ್ ಮೂವ್ ಮಾಡಿದ್ದಾರಂತೆ. ಸೊ ಇದನ್ನು ತಿಳ್ಕೊಂಡ ನಮ್ಮ ನವೀನ್ ಅಣ್ಣ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಏನೇ ಆಗಲಿ ನಮ್ಮ ನವೀನ್ ಅಣ್ಣ ಯಾವುದ್ರಲ್ಲೇ ಆಗಲಿ ತಗ್ಲಾಕೊಂಡು ಕಾಂಟ್ರವರ್ಸಿ ಮಾಡೋದು ಕಾಮನ್ ಆಗಿಬಿಟ್ಟಿದ್ದೆ ಕಣಪ್ಪ. ನೀವೇನಂತೀರಾ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಹಾಗೆ ನಮ್ಮ ನೆಕ್ಸ್ಟ್ ವಿಡಿಯೋ ಬರೋವರೆಗೂ ಕಾಯ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್. ಸೊ ಇದು ಬಂದು ಇಲ್ಲಿವರೆಗಿನ ನ್ಯೂಸ್ಗಳು. ಮುಂಬರುವ ಎಲ್ಲ ನ್ಯೂಸ್ಗಳ ಅಪ್ಡೇಟ್ಗಳನ್ನು ತರುವವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಇನ್ಸ್ಟಾಗ್ರಾಮ್ ಆ್ಯಂಡ್ ಟೆಲಿಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ನಮಸ್ಕಾರ ಕರ್ನಾಟಕ.